ಬಿಹಾರದ ಚುನಾವಣೋತ್ತರ ಸಮೀಕ್ಷೆ ರಣರೋಚಕವಾದ ಫಲಿತಾಂಶವನ್ನ ನೀಡಿದೆ. ನಿನ್ನೆ ಎರಡನೇ ಹಂತದ ಮತದಾನ ಮುಗಿಯುತ್ತಿದ್ದಂತೆ ಹಲವು ಸಂಸ್ಥೆಗಳು ತಮ್ಮ ಚುನಾವಣೋತ್ತರ ಸಮೀಕ್ಷೆಗಳನ್ನ ಬಿಡುಗಡೆ ಮಾಡಿದ್ದವು. ನಿನ್ನೆ ಬಹುತೇಕ ಎಲ್ಲ ಸಮೀಕ್ಷೆಗಳಲ್ಲೂ ಎನ್ಡಿಎ ಮೈತ್ರಿಕೂಟವೇ ಬಿಹಾರದಲ್ಲಿ ಸರ್ಕಾರ ರಚಿಸುವ ಸಾಧ್ಯತೆ ಇದೆ ಎನ್ನಲಾಗಿತ್ತು. ಇಂದು ಪ್ರಕಟಗೊಂಡಿರುವ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಪ್ರಕಾರ ಬಿಹಾರದಲ್ಲಿ ಎನ್ಡಿಎಗೆ 121ರಿಂದ 141 ಸ್ಥಾನಗಳವರೆಗೆ ಗೆಲ್ಲುವ ಸಾಧ್ಯತೆ ಇದೆ. ಮಹಾಗಠಬಂಧನ್ಗೆ 98ರಿಂದ 118 ಸ್ಥಾನಗಳು ಸಿಗಬಹುದೆಂದು ಅಂದಾಜು ಮಾಡಲಾಗಿದೆ. ಜೆಎಸ್ಪಿಗೆ 0ಯಿಂದ 2 ಸ್ಥಾನಗಳು ಸಿಗಬಹುದು ಎಂದು ಹೇಳಲಾಗಿದೆ. ಇನ್ನು ಪಕ್ಷವಾರು ಸಂಖ್ಯೆಗಳನ್ನ ನೋಡೋದಾದ್ರೆ ಎನ್ಡಿಎ ಪಾಳ್ಯದಲ್ಲಿ ಬಿಜೆಪಿ 50ರಿಂದ 56, ಜೆಡಿಯು 56ರಿಂದ 62, ಎಲ್ಜೆಪಿ 11ರಿಂದ 16 ಮತ್ತು ಇತರರು 4ರಿಂದ 7 ಸ್ಥಾನಗಳನ್ನು ಪಡೆಯುವ ಸಾಧ್ಯತೆ ಇದೆ. ಮಹಾಗಠಬಂಧನ ಪಾಳ್ಯದಲ್ಲಿ ಆರ್ಜೆಡಿ 67ರಿಂದ 76, ಕಾಂಗ್ರೆಸ್ 17ರಿಂದ 21, ವಿಐಪಿ 3ರಿಂದ 5 ಮತ್ತು ಇತರರು 10ರಿಂದ 16 ಸ್ಥಾನಗಳನ್ನು ಪಡೆಯಬಹುದು ಎಂದು ಸಮೀಕ್ಷೆ ಹೇಳುತ್ತಿದೆ. ಒಟ್ಟಾರೆಯಾಗಿ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಪ್ರಕಾರ ಬಿಹಾರದಲ್ಲಿ ಎನ್ಡಿಎಗೆ ಸರ್ಕಾರ ರಚಿಸುವ ಸಾಧ್ಯತೆ ಹೆಚ್ಚು ಎನ್ನಲಾಗಿದೆ. ನವೆಂಬರ್ 14ರಂದು ಜನರ ಅಂತಿಮ ತೀರ್ಪು ಪ್ರಕಟವಾಗಲಿದ್ದು, ಅಂತಿಮವಾಗಿ ಯಾರಿಗೆ ಬಿಹಾರದ ಗದ್ದುಗೆ ಸಿಗಲಿದೆ ಅನ್ನೋದು ನಿರ್ಧಾರವಾಗಲಿದೆ. ಇನ್ನು ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ನ ಸಂಪೂರ್ಣ ಮಾಹಿತಿಯನ್ನು ನಾನು ಈಗ ಕೊಡ್ತೇನೆ. ಪ್ರತಿಯೊಂದು ಮಾಹಿತಿಯನ್ನು ಅಂದರೆ ಎಲ್ಲ ಪಾರ್ಟಿ ಎಷ್ಟೆಷ್ಟು ಸ್ಥಾನವನ್ನು ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋದರೆ ಎನ್ ಡಿ ಎಲೆ ಬರೋದಾದರೆ ಬಹಳಷ್ಟು ಪಾರ್ಟಿಗಳಿದೆ ಆ ಒಂದು ಮೈತ್ರಿಕೂಟದಲ್ಲಿ. ಆ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಈಗ ಒಟ್ಟಾರೆಯಾಗಿ ಹೇಳಿರುವಂಥದ್ದು ಎನ್ಡಿಎ 121ರಿಂದ 141 ಕ್ಷೇತ್ರಗಳಲ್ಲಿ ಗೆಲುವು ಸಾಧ್ಯತೆ ಇದೆ. ಮಹಾಗಠಬಂಧನ್ 98ರಿಂದ 118 ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ಜೆಎಸ್ಪಿ ಬಂದು 0ಯಿಂದ 2, ಎಐಎಎಂಐ ಬಂದು 0ಯಿಂದ 2, ಇತರೆ 1ರಿಂದ 5 ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ. ಇನ್ನು ಆ ಒಂದು ಮೈತ್ರಿಕೂಟದಲ್ಲಿರುವಂತಹ ಪಕ್ಷಗಳು ಎಷ್ಟೆಷ್ಟು ಸ್ಥಾನಗಳನ್ನು ಪಡಿಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ. ಬಿಜೆಪಿ 50ರಿಂದ 56, ಜೆಡಿಯು 56ರಿಂದ 62, ಎಲ್ಜೆಪಿ 11ರಿಂದ 16, ಎಚ್ಎಎಂ 2ರಿಂದ 3, ಆರ್ಎಲ್ಎಂ 2ರಿಂದ 4. ಇನ್ನು ಮಹಾಗಠಬಂಧನಲ್ಲಿರುವಂಥ ಪಾರ್ಟಿಗಳು ಎಷ್ಟೆಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಈ ಒಂದು ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. ಆರ್ಜೆಡಿ ಬಂದು 67ರಿಂದ 76, ಕಾಂಗ್ರೆಸ್ ಬಂದು 17ರಿಂದ 21, ವಿಐಪಿ 3ರಿಂದ 5, ಸಿಪಿಐ ಎಲ್, ಸಿಪಿಐ ಎಂ 10ರಿಂದ 14, ಇಷ್ಟು ಪಕ್ಷಗಳು ಸೇರಿ 10ರಿಂದ 14 ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇದೆ. ಇನ್ನು ಐಐಪಿ 0ಯಿಂದ 1, IND 0ಯಿಂದ 1, ಇಷ್ಟು ಅಂದರೆ ಒಟ್ಟಾರೆಯಾಗಿ 98ರಿಂದ 118 ಮಹಾಗಠಬಂಧನ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಇದಿಷ್ಟೇ ಅಲ್ಲ, ವೋಟ್ ಶೇರ್ಸ್ನ ಪರ್ಸೆಂಟಲ್ಲೂ ಕೂಡ ಈ ಒಂದು ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಒಂದು ರಿಪೋರ್ಟನ್ನು ಕೊಟ್ಟಿರುವಂಥದ್ದು. ಸೊ ಇದರ ಪ್ರಕಾರ ನೋಡ್ತಾ ಹೋದರೆ NDA ಅಂದರೆ ಅಲೈನ್ಸ್ ಮೈತ್ರಿಕೂಟ ಏನಿದೆ ಅದು 43% ಗೆಲ್ಲೋ ಚಾನ್ಸಸ್ ಇದೆ. ಇನ್ನು ಮಹಾಗಠಬಂಧನ್ 41% ಗೆಲ್ಲೋ ಚಾನ್ಸಸ್ ಇರುವಂಥದ್ದು. ಬಿಜೆಪಿಗೆ ಅಂದರೆ ವೋಟ್ ಶೇರ್ಸ್ ಎಷ್ಟಾಗಿದೆ, ವೋಟ್ ಶೇರ್ಸ್ ಅನ್ನೋದು 43% NDAಗೆ ಬಂದಿದೆ, ಮಹಾಗಠಬಂಧನ್ಗೆ 41% ವೋಟ್ ಶೇರ್ಸ್ ಬರ್ಬೋದು ಅಂತ ಈ ಸಮೀಕ್ಷೆ ಹೇಳ್ತಾ ಇರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಬಿಜೆಪಿಗೆ 18%, ಜೆಡಿಯುಗೆ 18%, ಎಲ್ಜೆಪಿಗೆ 5%, HAMಗೆ 1%, RLMಗೆ 1%. ಸೊ ಇನ್ನು ಮಹಾಗಠಬಂಧನ್ ನೋಡೋದಾದ್ರೆ ಆರ್ಜೆಡಿಗೆ 24%, ಕಾಂಗ್ರೆಸ್ಗೆ 10%, ವಿಐಪಿಗೆ 2%, ಸಿಪಿಐ ಎಲ್, ಸಿಪಿಐ ಎಂ ಈ ಒಂದು 3 ಸೇರಿಸಿ 1% 3% ಈ ರೀತಿಯಾಗಿ ಬರಬಹುದು. ಇನ್ನು INDಗೆ ಯಾವುದೇ ವೋಟ್ ಶೇರ್ಸ್ ಬರೋದಿಲ್ಲ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಒಟ್ಟಾರೆಯಾಗಿ JSPಗೆ 4% ವೋಟ್ ಶೇರ್ಸ್ ಬರೋ ಚಾನ್ಸಸ್ ಇದೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. AEMIಗೆ 1% ಬರೋ ಚಾನ್ಸಸ್ ಇದೆ, ಇತರೆ 11% ಅಷ್ಟು ವೋಟ್ ಶೇರ್ಸ್ ಆಗುತ್ತೆ ಅಂತ ಈ ಒಂದು ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ರಿಪೋರ್ಟ್ ಹೇಳ್ತಾ ಇರೋವಂಥದ್ದು. ಇನ್ನು ಇಷ್ಟೇ ಅಲ್ಲ, ಈಗ ಏನು ಒಂದು 243 ಸೀಟ್ಸ್ ಇದೆ ಬಿಹಾರದಲ್ಲಿ.
ಮ್ಯಾಜಿಕ್ ನಂಬರ್ 122 ಇದೆ. ಅಲ್ಲಿ ಯಾರು 122 ಬಹುಮತವನ್ನು ಪಡ್ಕೊಳ್ತಾರೋ ಅವರು ಬಿಹಾರದಲ್ಲಿ ಗದ್ದುಗೆಯನ್ನು ಇಟ್ಕೊಳ್ತಾರೆ. ಸೊ ಇನ್ನೊಂದು ಲೆಕ್ಕದಲ್ಲಿ ಯಾವ್ಯಾವ ಒಂದು ಪಕ್ಷ ಎಷ್ಟೆಷ್ಟು ಸೀಟ್ಗೆ ಸ್ಪರ್ಧೆಯನ್ನು ಮಾಡಿದೆ ಅನ್ನೋದನ್ನು ನೋಡ್ತಾ ಹೋದರೆ BJP ಬಂದು 101 ಸೀಟ್ಸು, JDU ಬಂದು 101, LJP ಬಂದು 28 ಸೀಟ್ಸ್ಗೆ ಕಂಟೆಸ್ಟ್ ಮಾಡಿದೆ, HAM ಬಂದು 6 ಸೀಟ್ಸು, RLM ಬಂದು 6 ಸೀಟ್ಸು, IND 1, RJD 143, ಕಾಂಗ್ರೆಸ್ 61, CPI-M 20, CPI 9, CPI ಬಾರಿ M 4, VIP 12 ಸೀಟ್ಗಳಿಗೆ ಕಂಡಕ್ಟ್ ಮಾಡಿದೆ. ಇನ್ನು ಇದೇ ರೀತಿಯಾಗಿ IIP 3, IND 2, JJD 1, JSP 238, BSP ಬಂದು 181, AAP 83, JJD 45, RLJP 36, AIMIM 28, ASP 18. ಈ ರೀತಿಯಾಗಿ ಒಂದೊಂದು ಪಕ್ಷವು ಬಹಳಷ್ಟು ಸೀಟ್ಗೆ ಕಂಟೆಸ್ಟನ್ನು ಮಾಡಿದೆ. ಇದೆಲ್ಲವೂ ಕೂಡ ನಿನ್ನೆಯಿಂದನೂ ಬಹಳಷ್ಟು ಎಕ್ಸಿಟ್ ಪೋಲ್ ರಿಪೋರ್ಟ್ಗಳು ಬಂದಿತ್ತು. ನಾವು ಬಹಳಷ್ಟು ನೋಡ್ತಾ ಇದ್ವಿ. ದೈನಿಕ್ ಆಗಿರ್ಬೋದು ಅಥವಾ ಮತ್ತೊಂದು ಆಗಿರ್ಬೋದು, ನ್ಯೂಸ್ 18 ಆಗಿರ್ಬೋದು, ಈ ರೀತಿಯಾಗಿ ಬಹಳಷ್ಟು ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು NDA ಮತ್ತೆ ಬಿಹಾರದಲ್ಲಿ ಅಧಿಕಾರ ಚುಕ್ಕಾಣಿಯನ್ನು ಹಿಡಿಯುತ್ತೆ ಅಂತ. ಇನ್ನು ಆಕ್ಸಿಸ್ ಮೈ ಇಂಡಿಯಾದಲ್ಲೂ ಕೂಡ ಅದೇ ರೀತಿಯಾಗಿ ಹೇಳ್ತಾ ಇದೆ ಸಮೀಕ್ಷೆ ಪ್ರಕಾರ. ಬಟ್ ಆದರೆ 14ರಂದೇ ನಮಗೆ ಗೊತ್ತಾಗತ್ತೆ ಜನರ ಅಂತಿಮ ತೀರ್ಪು ಏನು ಅನ್ನೋದು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.